ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬ್ಲೂ ಜಮ್ ಸೊಲ್ಯೂಷನ್ಸ್. ನಾವಿವತ್ತು ಥಂಬ್ನೇಲ್ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಥಂಬ್ನೇಲ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಪಿಕ್ಸಾರ್ಟ್ ಅಥವಾ ಕ್ಯಾನ್ವಾ ಈ ಎರಡು ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಇವತ್ತು ನಾವು ಕ್ಯಾನ್ವಾನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ತಡ, ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟ್. ಕ್ಯಾನ್ವಾ ಅಪ್ಲಿಕೇಶನ್ ಇದು ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಮ್ಗೆ ಈ ರೀತಿ ಕಾಣುತ್ತೆ. ಇದರಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ನಮಗೆ ತುಂಬ ವಿಧವಾದಂತಹ ಥಂಬ್ನೇಲ್ಗಳು ನಮಗೆ ಕಾಣ್ತವೆ. ನಮಗೆ ಬೇಕಾದಂಥ ಥಂಬ್ನೇಲ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಎಡಿಟ್ ಮಾಡ್ಕೋಬೋದು, ಅಥವಾ ನಾವೇ ಓನಾಗಿ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಾಗ ನೀವು ಕ್ರಿಯೇಟ್ ಮಾಡ್ಕೋಬೋದು. ಈಗ ನೀವು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡ್ರೆ ಪ್ಲಸ್ ಮೇಲೆ ಟ್ಯಾಪ್ ಮಾಡಿ ಈ ರೀತಿಯಾಗಿ ನಿಮಗೆ ಸ್ಕ್ರೀನ್ ಬರುತ್ತೆ. ಇದರಲ್ಲಿ ಕೆಳಗಡೆ ನೋಡಿದ್ರೆ ನೀವು ಟೆಂಪ್ಲೇಟ್ಸು, ಎಲಿಮೆಂಟ್ಸು ಮತ್ತು ಗ್ಯಾಲರಿ, ಅಪ್ಲೋಡ್ಸು ಅಂತ ಹೀಗೆಲ್ಲ ಕಾಣುತ್ತೆ. ಸೊ ಈಗ ನಾವು ಗ್ಯಾಲರಿಯಿಂದ ಯಾವುದಾದ್ರೂ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡಬೇಕಾಗುತ್ತೆ. ನಾನೀಗ ಕೀವರ್ಡ್ಗೆ ಸಂಬಂಧಪಟ್ಟಂಥ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನೀಗ ಕೀವರ್ಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನೀಟಾಗಿ ಕ್ರಾಪ್ ಮಾಡ್ಕೋಬೋದು, ಎಡಿಟ್ ಮಾಡ್ಕೋಬೋದು, ರೊಟೇಷನ್ ಮಾಡ್ಬೋದು, ಎಫೆಕ್ಟ್ಸ್ ಕೊಡ್ಬೋದು. ಎಲ್ಲ ರೀತಿಯಾಗಿ ನೀವು ಫೋಟೋ ಎಡಿಟ್ ಮಾಡ್ತಿರಲ್ಲ ಆ ಥರ ಎಡಿಟ್ ಮಾಡ್ಕೋಬೋದು. ಈಗ ಆಯಿತು, ಅಡ್ಜಸ್ಟ್ಮೆಂಟ್ ಆಯಿತು. ನೆಕ್ಸ್ಟ್ ಇದಾದಮೇಲೆ ಪ್ಲಸ್ ಐಕಾನ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಬೇರೆ ಯಾವ್ದು ಬೇಕೋ ಎಲಿಮೆಂಟ್ಸು ಅದು ಸ್ಕ್ರೀನ್ ಮೇಲೆ ನೀವು ಆ್ಯಡ್ ಮಾಡ್ಕೋಬೋದು. ಈಗ ನಾನು ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಸೊ ಈಗ ಯೂಟ್ಯೂಬ್ ವಿಡಿಯೋ ಐಕಾನ್ನ ಆ್ಯಡ್ ಮಾಡ್ಬೇಕಂತ ಅಂದ್ಕೊತಾ ಇದ್ದೀನಿ. ನೋಡ್ರಿ, ಸೆಲೆಕ್ಟ್ ಮಾಡಿದ್ದೆ, ಕ್ಲಿಕ್ ಮಾಡಿದ್ದು, ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಅದು ಅಲೈನ್ಮೆಂಟ್ ಆಯಿತು ಈಗ. ಸೊ ಮತ್ತೆ ಪ್ಲಸ್ ಐಕಾನ್ ಮೇಲೆ ಟ್ಯಾಪ್ ಮಾಡ್ತೀನಿ. ಟ್ಯಾಪ್ ಮಾಡಿದಾಗ ಈಗ ನಾನು ಟೆಕ್ಸ್ಟ್ನ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸ್ಕ್ರೀನ್ ಮೇಲೆ. ನೋಡಿ, ತುಂಬ ವಿಧವಾದಂಥ ಟೆಕ್ಸ್ಟ್ಗಳಿರ್ತವೆ. ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ತಗೊಬರ್ಬೋದು. ಸೊ ಈಗ ನಾನು ಸ್ಕ್ರೀನ್ ಮೇಲೆ ಟೆಕ್ಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಟೈಪ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಅಲೈನ್ಮೆಂಟ್ ಮಾಡಬೇಕು. ಸರಿಯಾದ ಪ್ಲೇಸಲ್ಲಿ ಇರಿಸ್ಬಿಟ್ಟು ಅದಕ್ಕೆ ಎಫೆಕ್ಟ್ಸ್ ಕೊಡಬೇಕಾಗುತ್ತೆ. ಎಫೆಕ್ಟ್ಸ್ ಅಂದರೆ ಕಲರ್, ಅಂದರೆ ಫಾಂಟ್ ಸೈಜ್ ಆಗಿರ್ಬೋದು ಅಥವಾ ಫಾಂಟ್ ಕಲರ್ ಆಗಿರ್ಬೋದು. ಫಾಂಟಿಗೆ ಸಂಬಂಧಪಟ್ಟಂಥ ಎಲ್ಲ ಸೆಟ್ಟಿಂಗ್ಸು ಅದರಲ್ಲಿ ಸಿಗ್ತವೆ, ನೀವು ಸೆಟ್ ಮಾಡ್ಕೋಬೋದು. ಸೈಜ್ ಆಗಿರ್ಬೋದು, ಮತ್ತಿನ್ನೊಂದು ಯಾವುದೇ ರೀತಿಯಾದಂಥ ಸೆಟ್ಟಿಂಗ್ಸು ನೀವು ಮಾಡ್ಕೋಬೋದು. ಫಾಂಟ್ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ತುಂಬ ವಿಧವಾದಂಥ ಫಾಂಟ್ಸ್ ಬರ್ತಾ ಇರ್ತವೆ. ನಿಮ್ಗೆ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಈಗ ಕಲರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪ್ಲಸ್ ಐಕಾನ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೇಕೋ ಆ ಕಲರ್ ನೀವು ಸೆಟ್ ಮಾಡ್ಕೋಬಹುದು. ಸ್ಕ್ರೀನ್ ಮೇಲೆ ನೋಡ್ರಿ ಚೇಂಜಸ್ ಕಾಣ್ತಾ ಇದೆ. ಸೊ ನಾನೀಗ ಗ್ರೀನ್ ಕಲರು ಸೆಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ರಿ, ಅದಾಯ್ತು. ಅಲೈನ್ಮೆಂಟ್ಗೆ ನೀಟಾಗಿ ಕುಂಡ್ರಿಸ್ಬಿಟ್ರೆ ಮುಗ್ದೋಗ್ತದೆ. ಎಷ್ಟು ಸಿಂಪಲ್ ಆಗಿ ನೋಡಿ ಆ್ಯಡ್ ಮಾಡ್ಕೋಬೋದು. ಸ್ಕ್ರೀನ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಇದೇ ರೀತಿ ಯಾವ್ದು ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಕಲರ್ ಸೆಟ್ ಆಗುತ್ತೆ. ನೀವು ಕಲರ್ ಸೆಲೆಕ್ಟ್ ಮಾಡಬೇಕಷ್ಟೇ. ನಾನೀಗ ನೋಡ್ರಿ ಆ ಕೋಡು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಸೆಲೆಕ್ಟ್ ಆಯಿತು. ನೆಕ್ಸ್ಟು
ಅದಕ್ಕೆ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಅಂದರೆ ಗ್ರಾಫಿಕ್ಸ್. ನೋಡ್ರಿ, ಗ್ರಾಫಿಕ್ಸು ನಾನು ರೀಸೆಂಟಾಗಿ ಯೂಸ್ ಮಾಡಿರೋದಿದೆ, ಸೊ ಅದು ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಅಷ್ಟೇ ಎಲ್ಲಿ ಬೇಕೋ ಅಲ್ಲಿ ನೀವು ಅಲೈನ್ಮೆಂಟ್ ಮಾಡ್ಕೋಬೋದು. ಅದನ್ನು ಗ್ರಾಫಿಕ್ಸ್ ಅಂತ ಕರಿತೀವಿ. ಎಲ್ಲಿ ಬೇಕೋ ನೀವು ಆ್ಯಡ್ ಮಾಡ್ಕೊಳ್ಳಿ. ಎಸ್, ಆಯಿತು. ಈ ರೀತಿಯಾಗಿ ತುಂಬ ವಿಧವಾದಂತಹ ಗ್ರಾಫಿಕ್ಸ್ನ ಆ್ಯಡ್ ಮಾಡ್ಕೋಬೋದು ನಾವು ಸ್ಕ್ರೀನ್ ಮೇಲೆ. ನೋಡಿ, ಎಸ್, ನೋಡಿ ಅವೆಲ್ಲ ಗ್ರಾಫಿಕ್ಸ್ ನೀವು ಆ್ಯಡ್ ಮಾಡ್ಕೋಬೋದು, ಅಂದರೆ ಆ್ಯಡ್ ಮಾಡ್ಕೋಬೇಕು. ಇನ್ನೊಂದು ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ರಿ ನಾನು. ಎಸ್, ಅದನ್ನು ಕರೆಕ್ಟಾದ ಪ್ಲೇಸಲ್ಲಿ ಅಲೈನ್ಮೆಂಟ್ ಮಾಡ್ತಾ ಇದ್ದೀನಿ. ಎಸ್, ಅದು ಆಯಿತು. ನೆಕ್ಸ್ಟ್ ಇನ್ನೊಂದು ಗ್ರಾಫಿಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹೀಗೆ ನೀವು ಎಷ್ಟು ಬೇಕೋ ಅಷ್ಟು ಗ್ರಾಫಿಕ್ಸ್ನ ಆ್ಯಡ್ ಮಾಡ್ಕೋಬೋದು. ಅದಕ್ಕೂ ಮುಂಚೆ ಒಂದು ಟೆಕ್ಸ್ಟ್ ಹಾಕ್ಬಿಡ್ತೀನಿ. ಟೆಕ್ಸ್ಟ್ ನೋಡ್ರಿ, ಇನ್ ಕನ್ನಡ ಅಂತ ಹಾಕ್ಬೇಕಲ್ಲಿ. ಸೊ ಹಾಕ್ತಾ ಇದ್ದೀನಿ. ಎಸ್, ಅದನ್ನು ನೀಟಾಗಿ ಅಲೈನ್ಮೆಂಟ್ ಮಾಡ್ಕೊಳ್ಳಿ. ಕಲರ್ ಸೆಟ್ ಮಾಡ್ಕೋಬೋದು, ಇಲ್ಲ ಹಾಗೆ ಬಿಟ್ಬಿಡಿ. ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇದು ಅಲ್ಲಿ ಆ ಪ್ಲೇಸಲ್ಲಿ ಅಲೈನ್ಮೆಂಟ್ ಆಗೋಯ್ತು. ನನ್ನ ಥಂಬ್ನೇಲು ರೆಡಿ ಆಯಿತು. ಸೊ ಸೇವ್ ಮಾಡ್ತಾ ಇದ್ದೀನಿ ಈಗ. ನೋಡಿ, ಸೇವ್ ಮಾಡಿದ್ರೆ ಆ ರೀತಿಯಾಗಿ ಬರ್ತಾ ಇದೆ. ಅದು ಫುಲ್ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದ ತಕ್ಷಣ ನಿಮಗೆ ಶೇರ್ ಲಿಂಕ್ ಅಂತ ಬರುತ್ತೆ. ಸೊ ನೀವು ಯಾರಿಗಾದ್ರೂ ಶೇರ್ ಮಾಡ್ಕೋಬೋದು ಅಥವಾ ಮೇಲ್ಗಾದ್ರೂ ಸೆಂಡ್ ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಥಂಬ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತುಂಬ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಕೊಡಿ. ಇನ್ನು ಒಳ್ಳೆ ವಿಡಿಯೋಸ್ನ ಕ್ರಿಯೇಟ್ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು.